ನೀವು ಕಷ್ಟಪಟ್ರೆ ಈ ತರ ಇರೋ ಬಾಡಿನ ಈ ತರ ಮಾಡಬಹುದಾ? 100% ಮಾಡಬಹುದು. ಇದಕ್ಕೆ ಮೊದಲನೇದಾಗಿ ಬೇಕಾಗಿರೋದೇ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಡೆಡಿಕೇಶನ್, ಫೋಕಸ್. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಇವತ್ತು ನನ್ನ ಬಾಡಿ ಚೇಂಜ್ ಮಾಡ್ತೀನಿ ಅನ್ನೋ ಹಠ. ನಿನ್ ಮೇಲೆ ಎಷ್ಟೇ ಫ್ರೆಶರ್ ಇದ್ರು ಅದನ್ನ ಸಹಿಸ್ಕೊಳ್ಳೋ ಸಾಮರ್ಥ್ಯ ಇರಬೇಕು. ನೀನ್ ಅದೆಷ್ಟೇ ಸಲ ಸೋತ್ರು ಇವತ್ತಲ್ಲ ನಾಳೆ ನಾನು ಗೆದ್ದೇ ಗೆದ್ದಿದ್ದೀನಿ ಅನ್ನೋ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡಿರ್ಬೇಕು. ತಪಸ್ ಮಾಡಿದ್ರೆ ಆ ದೇವ್ರು ಒಲಿತಾನೋ ಇಲ್ವೋ ಗೊತ್ತಿಲ್ಲ. ಈ ಫಿಟ್ನೆಸ್ ಫೀಲ್ಡ್ ಅಲ್ಲಿ ನೀನ್ ಕಷ್ಟಪಟ್ರೆ 100% ಬಾಡಿ ಮಾಡೇ ಮಾಡ್ತೀಯ. ಹಠ ಅಂದ್ರೆ ಹೆಂಗಿರ್ಬೇಕಂದ್ರ ನಿನ್ ಕೈಲಿ ಆಗಲ್ಲ ಅಂದಾರಲ್ಲ ಅವ್ರ ಎದುರೇ ಬೆಳತ್ ತೋರಿಸ್ಬೇಕು, ಅದು ಹಠ. ನಿನ್ ಕೈಲಿ ಬಾಡಿ ಮಾಡೋದಾಗಲ್ಲ ಅಂತೇಳಿ ಎಷ್ಟೋ ಜನ ನಕ್ಕಾರಲ್ಲ, ಅವ್ರ ಎದುರೇ ಬಾಡಿ ಮಾಡಿ ತೋರಿಸ್ಬೇಕು, ಅದಕ್ಕಂತಾರ ಹಠ. ನಿನಗೆ ಎಲ್ಲಿ ಬೆಲೆ ಇರಲ್ಲ ನೋಡು, ನೀ ಎಲ್ಲಿ ಬಿದ್ದಿರ್ತ ನೋಡು, ಅಲ್ಲಿ ಅದ್ ನಿಂದ್ರದೇ ಹಠ. ಥೋಡೆ ನನ್ ಲೈಫ್ ಜರ್ನಿ ಬಗ್ಗೆ ಹೇಳ್ತೀನಿ. 3 ವರ್ಷದ ಹಿಂದ ವಿಡಿಯೋ ಮಾಡ್ಲಕ್ ಸ್ಟಾರ್ಟ್ ಮಾಡ್ದ. ಅವಾಗ ನನಗ್ ವಿಡಿಯೋ ಎಡಿಟಿಂಗ್ ಮಾಡಕ್ನು ಬರ್ತಾ ಇರ್ಲಿಲ್ಲ. ಅವಾಗಿನ ಹಿಡಿದು ಇವಾಗಿನ ತನಕ ನನಗ್ ಒಂದೇ ಹಠ ಅದ, ನಾನು ದೊಡ್ಡದಾಗ ಹೆಸರು ಮಾಡ್ಬೇಕಂತೇಳಿ. ಸ್ವಲ್ಪ ಲೇಟ್ ಆಗ್ಬೋದು, ಹೆಸರಂತೂ ಪಕ್ಕ ಮಾಡೇ ಮಾಡ್ತೀನಿ. ನಂಗಂತೂ ಒಂದಂತೂ ಖುಷಿ ಇದೆ, ಸುಮ್ಮಂತೂ ಕೂತಿಲ್ಲ, ಏನ್ರಿ ಒಂದ್ ಮಾಡ್ಲತ್ತೀನಿ. ನಾವ್ ಇಷ್ಟಪಟ್ಟಿರೋ ಲೈಫ್ ಅನುಭವಿಸ್ಬೇಕಂದ್ರ ಬಾಳ ಕಷ್ಟ ಪಡ್ಬೇಕಾಗ್ತದ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಮತ್ತೆ ಬರ್ತೀನಿ. ರಾಮ್ ರಾಮ್, ಜೈ ಶ್ರೀರಾಮ್.